ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಜ್ಯದಲ್ಲಿ ಮಳೆ ಕೊಂಚ ಬಿಡುವು ಬಿಟ್ಟಿದೆ. ಆದರೆ ಈ ಮಧ್ಯೆ ಮತ್ತೆರಡು ಜಿಲ್ಲೆಗಳಿಗೆ ಮಳೆಯ ಭೀತಿ ಎದುರಾಗಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಿದ್ರೆ, ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳು, ಶಾಲೆಗಳು ಮತ್ತು ಕಾಲೇಜಿಗೂ ಕೂಡ ರಜೆ ನೀಡಲಾಗಿದೆ. ರಾಜ್ಯದ 2 ಜಿಲ್ಲೆಗಳಲ್ಲಿ ಮತ್ತೆ ವರುಣಾರ್ಭಟ ಭೀತಿ. ಕೊಡಗಿನಲ್ಲಿ ಶಾಲೆ, ಕಾಲೇಜು, ಉತ್ತರ ಕನ್ನಡದಲ್ಲಿ ಅಂಗನವಾಡಿಗಳಿಗೆ ರಜೆ. ರಾಜ್ಯದಲ್ಲಿ ಮುಂಗಾರು ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ. ಆದರೆ ಉತ್ತರ ಕನ್ನಡ ಮತ್ತು ಕೊಡಗಿನಲ್ಲಿ ಮಾತ್ರ ಜನರಿಗೆ ಆತಂಕ ಮೂಡಿಸಿದೆ. ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಸೂಚಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆ ಘೋಷಿಸಿದರೆ, ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳು, ಶಾಲೆಗಳು ಮತ್ತು ಕಾಲೇಜುಗಳಿಗೂ ಕೂಡ ರಜೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಬರ, ರಸ್ತೆಗಳು ಜಲಾವೃತ, ಎಲ್ಲೆಲ್ಲೂ ನೀರು, ವಾಹನ ಸವಾರರ ಪರದಾಟ. ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆಯಬ್ಬರ ಮುಂದುವರೆದಿದ್ದು, ರಸ್ತೆಗಳು ಜಲಾವೃತಗೊಂಡಿದ್ವು. ನಿನ್ನೆ ಸಂಜೆ ಸುರಿದ ಭಾರೀ ಪ್ರಮಾಣದ ಮಳೆಗೆ ಸುರಪುರ, ಶಹಾಪುರ, ಕೊಣಸಗಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿದ್ವು. ಸಂಚರಿಸಲು ವಾಹನ ಸವಾರರು ಪರದಾಟ ನಡೆಸಿದ್ರು. ತುಂಬಿದ ಭೀಮಾ ನದಿಯೊಡಲು ಮುಳುಗಿದ ಸೇತುವೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರೆದಿದ್ದು, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನೆರೆ ಆತಂಕ ಸೃಷ್ಟಿಯಾಗಿದೆ. ಭೀಮಾ ನದಿಯ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದ್ದು, ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಓಮರಜಾ ಹಾಗೂ ಶಿರ್ನಾಳ ಬ್ಯಾರೇಜ್ ಭರ್ತಿಯಾಗಿದೆ. ಭೀಮಾ ನದಿಯೊಡಲು ತುಂಬಿ ತುಳುಕ್ತಾ ಇದ್ದು, ನದಿ ದಡದಲ್ಲಿದ್ದ ರೈತರ ಪಂಪ್ ಸೆಟ್ಗಳೆಲ್ಲ ಮುಳುಗಿವೆ. ಡಂಗೂರ ಸಾರಿ ಜನರಿಗೂ ಎಚ್ಚರಿಕೆ ನೀಡಲಾಗ್ತಿದೆ. ವರ್ಷಧಾರೆಯಿಂದ ರಾಯಚೂರಿನಲ್ಲಿ ಹಳ್ಳ ಕೊಳ್ಳೆಗಳೆಲ್ಲ ತುಂಬಿ ಹರಿತಿವೆ. ಮಾನವೀಯ ದೋತರ ಬಂಡಿ ಸೇತುವೆಯೇ ಮುಚ್ಚಿ ಹೋಗಿದ್ದು, ಇದರಲ್ಲೇ ಬೈಕ್ ಚಲಾಯಿಸಲು ಹೋಗಿ ಹಳ್ಳದೊಳಗೆ ಸವಾರ ಬಿದ್ದಿದ್ದ. ಕೊನೆಗೆ ಜೆಸಿಬಿ ಮೂಲಕ ಆತನನ್ನ ರಕ್ಷಿಸಿ ಬೈಕನ್ನ ಹೊರಗೆಳೆಯಲಾಯಿತು. ಅತ್ತ ಮಲೆನಾಡು ಭಾಗದಲ್ಲೂ ಮಳೆ ಮುಂದುವರೆದಿದ್ದು, ಹಾಸನದ ಸಕಲೇಶ್ಪುರದ ಅತ್ತಿಹಳ್ಳಿ ಬಳಿ ಮನೆಯೇ ಕುಸಿದು ಬಿದ್ದಿದೆ. ಕುಟುಂಬದವರು ಸೂರಿಲ್ಲದೆ ಕಂಗಾಲಾಗಿದ್ದಾರೆ. ವರ್ಷಧಾರೆಗೆ ಸಕಲೇಶ್ಪುರದ ಬಾಣಗೇರಿ ಬಳಿಯ ಸೇತುವೆಯೂ ಮುಳುಗಿದ್ದು, 4-5 ಹಳ್ಳಿಗಳ ಸಂಪರ್ಕವೇ ಕಡಿತಗೊಂಡಿದೆ. ಮೈಲಿಮನೆ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಸ್ಥಿತಿಯನ್ನು ನಾವು ನೋಡ್ಬೋದು. ಕಷ್ಟಪಟ್ಟು ಕವಿತಾ ರವಿ ಅನ್ನೋರು ಒಂದು ಸೂರನ್ನು ಕಟ್ಕೊಂಡಿದ್ರು. ಆದರೆ ಈಗ ಸಂಪೂರ್ಣವಾಗಿ ಬಿರುಗಾಳಿಯ ಹೊಡೆತಕ್ಕೆ ಅವರ ಕನಸಿನ ಕೂಸು ಇವಾಗ ಛಿದ್ರವಾಗಿರುವಂಥದ್ದು. ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಈ ಮನೆಯಲ್ಲಿ ನಂದಿನಿ ಎಂಬ ಮಹಿಳೆ ಕೂಡ ಇದ್ರು. ಅವ್ರಿಗೂ ಕೂಡ ಗಂಭೀರವಾದ ಗಾಯವಾಗಿದೆ. ಅವರನ್ನ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಅವ್ರನ್ನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ಇನ್ನು ಸಮುದ್ರದಲ್ಲಿ ಅಲೆಗಳ ಅಬ್ಬರವೂ ಜೋರಾಗಿದೆ. ವಿಪರ್ಯಾಸ ಅಂದ್ರೆ ರಕ್ಕಸ ಅಲೆಗಳ ನಡುವೆಯೂ ಉಡುಪಿಯ ಮಲ್ಪೆ ಬೀಚ್ನ ಅಳಿವೆ ಬಾಗಿಲಿನಲ್ಲಿ ಮೀನುಗಾರರು ಕಡಲಿಗಿಳಿದು ಮೀನುಗಾರಿಕೆ ಮಾಡುತ್ತಿದ್ದಾರೆ. ನಿರಂತರ ಮಳೆಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಟೊಮ್ಯಾಟೊ ಬೆಳೆಗೆ ಮಳೆ ಏಟು ಕೊಟ್ಟಿದೆ. ಮಳೆಯಿಂದ ಟೊಮ್ಯಾಟೊ ಹಾಳಾಗ್ತಿದ್ದು, 10 ಕೆಜಿಯ ಬಾಕ್ಸ್ ಟೊಮ್ಯಾಟೊ ಬರೀ 120 ರೂಪಾಯಿಗೆ ಮಾರಾಟ ಆಗ್ತಿದೆ. ಅತ್ತ ವಿಜಯಪುರದಲ್ಲಿ ದಾಳಿಂಬೆ ಫಸಲಿಗೆ ಮಳೆ ಹೊಡೆತ ತಟ್ಟಿದೆ. ಹಾಸನದಲ್ಲಿ ಭತ್ತವನ್ನು ವರುಣ ಬಲಿ ಪಡೆದಿದ್ದಾನೆ. ಬಿಸಿಲು ಜಾಸ್ತಿ ಆಗಿರೋ ಟೈಮಲ್ಲಿ ಮಳೆ ಬೀಳ್ತೈತೆ, ನೀರಿನ ಅಂಶ ಜಾಸ್ತಿ ಆಗುತ್ತೆ. ಮತ್ತೆ ಈಗೆಲ್ಲ ಒಣಗೋಗುತ್ತೆ, ಎಲ್ಲ ಬರ್ನ್ ಆಗೋಗುತ್ತೆ ಸರ್ ಅವೆಲ್ಲ. ಟೊಮೆಟೊ ನೋಡಿ, ಟೊಮೆಟೊಗೆ ಇಷ್ಟೊಂದು ಕಾಯಿ ಬಿಟ್ಟಿದೆ, ಕಾಯಿ ಎಲ್ಲ ವೇಸ್ಟ್. ಮಳೆ ನಮಗೆ ದೌಡೆ ಸ್ಟಾರ್ಟ್ ಆಗಿದ್ದಕ್ಕೆ ರೋಗ ಕರೆಕ್ಟ್ 2 ತಿಂಗಳಾಗಿತ್ತು. ಅಟ್ಯಾಕ್ ಆಗಿಬಿಡ್ತು ಮಳೆಗಾಲದಾಗಿ. ಅಟ್ಯಾಕ್ ಆಗಿ ಹಿಂಗಾಗಿ ಪೂರಾ ಪಡಾನೇ ಫೇಲ್ ಆಗಿಬಿಟ್ಟದ. ಅವಧಿಗೂ ಮುನ್ನವೇ ಕಾಲಿಟ್ಟಿರೋ ಮುಂಗಾರು ಜನರಿಗೆ ಖುಷಿಯ ಜೊತೆಗೆ ಕಣ್ಣೀರನ್ನು ತರಿಸಿದೆ. ಬ್ಯೂರೋ ರಿಪೋರ್ಟ್, TV9.